ಅಂತಲೂ ಮಾತಾಡಲಿಲ್ಲ. ಆದರೂ ನೀನು ಅರ್ಥ ಮಾಡಿಕೊಳ್ಳದೆ ನೋಡು ಹೊರಗಿನ ಪ್ರಪಂಚದಲ್ಲಿ ಏನೇನಾಗಿದೆ ಅಂತ. ತ್ವಂ ಪ್ರಮತ್ತಃ ನ ಜಾನೀಶೆ, ನೀನು ಮೈ ಮೇಲೆ ಎಚ್ಚರವನ್ನೇ ಕಳ್ಕೊಂಡಿದ್ದಿ. ನಿನಗೇನು ಮಾಡ್ತಾ ಇದ್ದೇನೆ ಅಂತ ಎಚ್ಚರ ಇಲ್ಲ. ಕಾಲಂ ಕಾಲ ವಿದಾಂಬರ, ನಿನಗೆ ನಾನು ಕಾಲದ ಬಗ್ಗೆ ಹೇಳಬೇಕಾಗಿಲ್ಲ, ನೀನು ಚೆನ್ನಾಗಿ ಗೊತ್ತಿದೆ, ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ನಿನಗಿದೆ. ಪುಲ್ಲ ಸಪ್ತಚ್ಛದ ಶ್ಯಾಮ ಪ್ರವೃತ್ತಾತು ಶರಚ್ಛಿವ, ಈ ಶರತ್ಕಾಲ ಮುಗಿಯುವ ತನಕದ ಪರಿಸರ ಬದಲಾಗಿ ಹೋಗಿದೆ. ಮಳೆಗಾಲ ಮುಗಿದು ಶರತ್ಕಾಲದ ಕೊನೆಯಲ್ಲಿದ್ದೇವೆ ನಾವು. ಹೀಗಿರುವಾಗ ನಿರ್ಮಲ ಗ್ರಹ ನಕ್ಷತ್ರಾಹ, ಆಗಸವನ್ನೊಮ್ಮೆ ನೋಡು, ನಕ್ಷತ್ರಗಳಲ್ಲಿ ಎಷ್ಟು ಸ್ವಚ್ಛವಾಗಿ ಕಾಣ್ತಾ ಇದೆ. ದ್ಯೌಃ ಪ್ರಣಷ್ಟ ಬಲಾಹಕ, ಆಗಸದಲ್ಲಿ ಮೋಡಗಳೆಲ್ಲ ತನ್ನ ನೀರನ್ನು ಚೆಲ್ಲಿ ಬೆಳ್ಳಗಾಗಿ ಬಿಳಿ ಮೋಡಗಳ ಬೆಳ್ಮೋಡಗಳ ಓಡಾಟವೇ ಕಾಣಿಸ್ತಾ ಇದೆ ಅಂತಂದರೆ ಕಾಲ ಎಷ್ಟು ಮುಂದೆ ಹೋಗಿದೆ ಅಂತ ಗೊತ್ತಾಗಬೇಕಲ್ವ ನಿನಗೆ. ಪ್ರಸನ್ನಾಶ್ಚ ದಿಶಃ, ದಿಕ್ಕುಗಳೆಲ್ಲ ಪ್ರಸನ್ನವಾಗಿವೆ. ಅಂದರೆ ಅದರ ತನಕ ಮಳೆಗಾಲದಲ್ಲಿ ಎಲ್ಲ ಕಪ್ಪು ಕಪ್ಪು ಕಪ್ಪು, ಯಾವ ಮೂಲೆ ನೋಡಿದರೂ ಕಪ್ಪು, ಮಳೆನೇ ನಿರಂತರ ಬಡಿತಾ ಇರುತ್ತೆ. ಅಂಥ ಸ್ಥಿತಿಯಲ್ಲಿ ಯಾವ ಕೆಲಸಕ್ಕೂ ಕಾರ್ಯಕ್ಕೂ ಕೈ ಹಾಕ್ಲಿಕ್ಕಾಗೋದಿಲ್ಲ. ಅವನು ಆ ಪರಿಸ್ಥಿತಿಯಲ್ಲಿ ನಿಮಗೂ ಓಡಾಡಲಿಕ್ಕೆ ಕಷ್ಟ ಅನ್ನುವುದಕ್ಕೋಸ್ಕರನೇ ಆ 4 ತಿಂಗಳುಗಳ ಕಾಲ ದೂರ ಇರೋಣ ಅಂತ ಮಾತಾಡಿದ್ದು. ಅದು ಮುಗಿದೋಗಿ ದಿಕ್ಕೆಲ್ಲ ನೋಡು ಹೇಗಾಗಿದೆ, ಎಲ್ಲ ಸ್ವಚ್ಛವಾಗಿದೆ. ನಮ್ಮ ಕಾರ್ಯಕ್ಕೆ ಬೇಕಾದ ಪರಿಸರದಲ್ಲಿ ಸಿದ್ಧತೆ ಆದಮೇಲೂ ನಾವು ಸಿದ್ಧರಾಗಲಿಲ್ಲ ಅನ್ನೋದು ದೋಷ ಅಲ್ಲದೆ ಅದನ್ನು ಗುಣ ಅಂತ ಹೇಳಿ ರಾಮಚಂದ್ರ ಇನ್ನೂ ತಣ್ಣಗೆ ಕೂತಿರಬೇಕು ಅಂದರೆ ನಿರ್ವೀರ್ಯನವನು. ಅವನಿಗೆ ಸಾಮರ್ಥ್ಯ ಇಲ್ಲ, ಅವನಿಗೆ ಬೇಕಾದನ್ನು ಮಾಡ್ಕೊಂಡು. ನಿನಗೆ ನಿನ್ನ ಹೆಂಡತಿ ಸಿಕ್ಕಿದ್ದಾಳೆ, ಅದರಿಂದ ನೀನು ಆನಂದವಾಗಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆದರೆ ಅವನಿಗೆ ತನ್ನ ಹೆಂಡತಿಯನ್ನು ಪಡ್ಕೊಳ್ಬೇಕು ಅಂತನ್ನುವ ರಾಜನ ಜವಾಬ್ದಾರಿ. ಬರೀ ಹೆಂಡತಿ ಅಂದರೆ ಕೇವಲ ತಾನೊಬ್ಬ ಗಂಡು ಅದು ಹೆಣ್ಣು ಅನ್ನುವ ಕಾರಣ ಅಲ್ಲ. ಒಬ್ಬ ರಾಜನಾಗಿ ತನ್ನ ರಾಣಿಯನ್ನು ಉಳಿಸ್ಕೊಳ್ಬೇಕಾದ ಹೊಣೆಗಾರಿಕೆ. ಈಗ ಮುಗಿದು ಹೋಗ್ತಾ ಇರುವ ಈ ವನವಾಸದ ಮುಕ್ತಾಯದ ಹೊಂದಿಗೆ ಮನೆಗೆ ಕರ್ಕೊಂಡು ಹೋಗಬೇಕು ಸೀತೆಯನ್ನು. ಏನು ಹೇಳಬೇಕಲ್ಲ ಅವನು, ಸೀತೆ ಎಲ್ಲಿ ಹೋದ್ಲು ಅಂತ ಕೇಳಿದಾಗ ಒಂದು ಹೆಂಡತಿಯನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ರಾಜ್ಯವನ್ನೇನು ನೋಡ್ಕೊಳ್ತೀನಿ ಅಂತ 4 ಜನ ಆಡ್ಕೊಳ್ಳಿಕ್ಕೆ ಅನ್ನೋ ಪ್ರಸಂಗ ಬರುವುದಿಲ್ವಾ? ಇದೆಲ್ಲ ಯೋಚನೆ ಮಾಡಿ ನೀನು ಮಾತಾಡಬೇಕು ಅಂತ. ಹೀಗೆ ಆರ್ತಸ್ಯ ಹೃತದಾರಸ್ಯ ಪರುಷಂ ಪರುಷಾಂತರಾತ್ ವಚನಂ ಅರ್ಷಣೀಯಂತೆ ರಾಘವಸ್ಯ ಮಹಾತ್ಮನ. ಈ ಹೊತ್ತಿಗೆ ರಾಘವ ನಿನಗೆ ಎಷ್ಟು ಜೋರು ಬೈದರೂ ನೀನು ಸಹಿಸ್ಕೊಳ್ಬೇಕೀಗ, ಯಾಕೆಂದ್ರೆ ಆ ತಪ್ಪು ಮಾಡಿದ್ದಿ. ಪರುಷ ಅಂದರೆ ಕಠಿಣವಾದವನು ಮಾತಾಡಿ ಸಿಟ್ಟಿನಿಂದ ನಿನಗೇನಾದರೂ ಬೈದರೆ ನೀನು ಸಹಿಸ್ಕೋಬೇಕೀಗ. ಯಾಕೆಂದರೆ ಸಹಿಸಿಕೊಳ್ಳುವ ತನಕದ ಸಹನೆಯನ್ನು ಅವನು ತಾಳಿದ್ದಾನೆ. ಅವನಿಗೆ ರಾಜ್ಯ ಹೋಗಿದೆ, ಅವನ ಹೆಂಡತಿ ಕಳ್ಕೊಂಡಿದ್ದಾನೆ, ಕಾಡಲ್ಲಿದ್ದಾನೆ, ಮರಳಿ ವಾಪಸ್ ಹೋಗಬೇಕಾದ ಪ್ರಸಂಗ ಇದೆ. ಇಷ್ಟರಲ್ಲಿ ನಿನ್ನ ಕಡೆಯಿಂದ ಆಗಬೇಕಾದ ಸಹಾಯ ಆಗದೆ ಅದು ಏನು ನಿನಗೂ ಏನೋ ಬೇರೆ ಸಮಸ್ಯೆ ಇದೆ ಅಂದಾಗ ಅವನೇ ಯೋಚನೆ ಮಾಡ್ತಾನೆ, ಅವನನ್ನು ಬಿಟ್ಬಿಡೋಣ, ನಾವು ನಮ್ಮ ಪಾಡಿಗೆ ಬೇರೆ ಏನಾದರೂ ಮಾಡೋಣ ಅಂತ. ನಿನಗೆಲ್ಲ ಸಿದ್ಧತೆ ಇದೆ, ಅವಕಾಶ ಇದೆ. ಭೋಗದಲ್ಲಿ ಮೈ ಮರೆತು ಕೂತದ್ದು ನಿನ್ನ ತಪ್ಪು ಅವನ ತಪ್ಪು. ಈಗ ಹೇಳು, ನೀನು ರಾಮಚಂದ್ರನಿಗೆ ಯಾರಾದರೂ ದೂರು ಕೊಟ್ಟು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಅಂತ ಅರ್ಥನಾ?